ಎಚ್ ಡಿ ಕುಮಾರಸ್ವಾಮಿಯವರ ಬಗ್ಗೆ ಗಂಭೀರವಾಗಿ ಆರೋಪ ಮಾಡಿರುವ ಒಂದು ವಿಷಯದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೀವಿ. ಈ ಗೋಷ್ಠಿಗೆ ನಮ್ಮ ಪಕ್ಷದ ಅಧ್ಯಕ್ಷರುಗಳು ಹಿರಿಯರಾದ ಪುರುಷದೇಗೌಡರು, ಜಿಲ್ಲಾಧ್ಯಕ್ಷರಾದ ಅಶೋಕ್ ಅವರು, ಬೊಮ್ಮೂರು ಮತ್ತು ಬ್ಯಾಂಕ್ನ ನಿರ್ದೇಶಕರಾದ ಲಿಂಗೇಶ್ ಕುಮಾರ್ ಅವರು, ತಾಲೂಕಿನ ಟೌನ್ ಅಧ್ಯಕ್ಷರು ರಾಜಣ್ಣವರು, ಮುನೇಂಟಪ್ಪನವರು, ಹಾಗೆಯೇ ರಾಮಚಂದ್ರ ಅವರು, ರವಿ MGK, ಹಾಗೆ ರಾಜಣ್ಣ, ಜೈಮೂರ್ತಿ ಹೇಳ್ದಾಯ್ತು. ಹಾಗೇನೆ ದೇವರಾಜಣ್ಣವರು, ಇನ್ನೂ ಹಲವಾರು ಎಲ್ಲ ಪ್ರಮುಖರ ಒಂದು ಸಮ್ಮುಖದಲ್ಲಿ ಏನು ಒಂದು ನಮ್ಮ ನಾಯಕರ ಬಗ್ಗೆ ತೀಕ್ಷ್ಣವಾಗಿ ಅದರಲ್ಲೂ ಒಂದು ಮಾತನಾಡಿರುವುದು ಮತ್ತೆ ಪತ್ರಿಕೆಗಳಿಗೆ ಮುಖಾಂತರ ಮತ್ತು ಮಾಧ್ಯಮಗಳ ಮುಖಾಂತರ ತಿಳಿದಂಥ ಸುದ್ದಿ ಅಗಾಧವಾಗಿ ಇದ್ರ ಬಗ್ಗೆ ನಾವು ಸೂಕ್ಷ್ಮವಾಗಿ ನಮ್ಗಳ ಮುಂದೆ ಒಂದು ಸ್ಪಷ್ಟೀಕರಣ ನೀಡಲಿಕ್ಕೆ ನಾವು ತಯಾರಿದ್ದೀವಿ. ಸರ್, ತಮಗೆಲ್ಲ ಗೊತ್ತಿರುವಂತೆ ನಾವು ಮಂಗಳವಾರ ಈ ತಾಲೂಕಿನಲ್ಲಿ ಹಿಂದೆಂದೂ ಇಲ್ಲದಂತಹ ಅಭೂತಪೂರ್ವಕವಾಗಿ ಕುಮಾರ ಪರ್ವ ರ್ಯಾಲಿಯನ್ನ ಯಶಸ್ವಿಗೊಳಿಸಿ ಎಲ್ಲಾ ಮುಖಂಡರುಗಳು, ಕಾರ್ಯಕರ್ತರು, ಹಿತೈಷಿಗಳು, ಸಂಘ ಸಂಸ್ಥೆಗಳು ಇರ್ಬೋದು, ಪದಾಧಿಕಾರಿಗಳು ಎಲ್ಲರ ಒಂದು ಸಮ್ಮುಖದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಜನ ಸೇರಿಸಿ ಇಡೀ ಇತಿಹಾಸದಲ್ಲೇ ಕೆಂಗಲ್ನಿಂದ ದೊಡ್ಡಮಳ್ಳೂರು ಅಪ್ಪರಮೇಶ್ವರ ಸ್ವಾಮಿ ದೇವಸ್ಥಾನದವರೆಗೆ 3.5 ಗಂಟೆ ರ್ಯಾಲಿ